ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತಂದ್ರೆ ಈಗ ಫಸ್ಟ್ ರೌಂಡ್ ರಿಯಲ್ ಸೀಟ್ ಅಲಾಟ್ಮೆಂಟ್ ಅಥವಾ ಫಸ್ಟ್ ರೌಂಡ್ ರಿಸಲ್ಟ್ ಅನೌನ್ಸ್ ಆದ ನಂತರ ಯಾವ್ಯಾವ ಪ್ರೊಸೀಜರ್ ಇರುತ್ತೆ, ಆ ಪ್ರೊಸೀಜರ್ಗಳು ಕಂಪ್ಲೀಟ್ ಆಗೋದಕ್ಕೆ ಎಷ್ಟು ದಿನಗಳ ಕಾಲ ಟೈಮ್ ತೆಗೆದುಕೊಳ್ಳುತ್ತೆ ಅದನ್ನ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಿದ್ದೀವಿ. ನಂತರ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಯಾಕೆ ಅಂತಂದ್ರೆ ಈಗಲೇ ನೀವು ಎಲ್ಲ ಇನ್ಫಾರ್ಮೇಶನ್ಸ್ ಅನ್ನ ಪಡೆದುಕೊಂಡ್ರೆ ಮುಂದೆ ಡಿಸಿಷನ್ ತೆಗೆದುಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಅಕಸ್ಮಾತಾಗಿ ನಿಮ್ಮ ಹತ್ರ ಇನ್ಫಾರ್ಮೇಶನ್ ಅಥವಾ ನಾಲೆಜ್ ಈಗ ಇಲ್ಲ, ನೀವು ರಿಸಲ್ಟ್ ಬಂದ ನಂತರ ಇನ್ಫಾರ್ಮೇಶನ್ಗೋಸ್ಕರ ಹುಡುಕ್ತಾ ಇದ್ದೀರಾ, ಆ ಟೈಮಲ್ಲಿ ರಾಂಗ್ ಡಿಸಿಷನ್ ತೆಗೆದುಕೊಳ್ಳುವಂತಹ ಚಾನ್ಸಸ್ ಇರುತ್ತೆ. ಯಾಕಂತ ಹೇಳಿದ್ರೆ ಜಾಸ್ತಿ ಟೈಮ್ ಇರಲ್ಲ, ನೀವು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತೀರಾ, ಪ್ರೊಸೀಜರನ್ನು ಫಾಲೋ ಮಾಡ್ತೀರಾ, ಅಷ್ಟು ಟೈಮ್ ಇರಲ್ಲ. ಅದಕ್ಕೋಸ್ಕರನೇ ಈಗಲೇ ಎಲ್ಲ ಇನ್ಫಾರ್ಮೇಶನ್ಸ್ ಅನ್ನ ಪಡೆದುಕೊಳ್ಳಿ. ಮೊದಲಾಗಿ ನಿಮಗೆ ಯಾವ ಡೇಟ್ಗೆ ರಿಸಲ್ಟ್ ಅನೌನ್ಸ್ ಆಗುತ್ತೆ ಅಥವಾ ಫಸ್ಟ್ ರೌಂಡ್ ರಿಯಲ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ, ಅದೇ ದಿನದಿಂದ ಚಾಯ್ಸ್ ಎಂಟ್ರಿ ಮಾಡೋದಕ್ಕೂ ಕೂಡ ಅವಕಾಶವನ್ನ ಕೊಡ್ತಾರೆ. ಚಾಯ್ಸ್ ಎಂಟ್ರಿಯಲ್ಲಿ 4 ಚಾಯ್ಸಸ್ ಇರುತ್ತೆ, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಆ್ಯಂಡ್ ಚಾಯ್ಸ್ 4 ಅಂತ. ನಂತರ ನೀವೀಗ ಆಪ್ಷನ್ ಎಂಟ್ರಿ ಏನಿದೆ ಅದನ್ನ ಮಾಡೋದಕ್ಕೆ ಸಾಕಷ್ಟು ದಿನ ಟೈಮ್ ಕೊಟ್ಟಿದ್ರು. ನಂತರ ನಿಮಗೆ ಎಡಿಟ್ ಮಾಡೋದಕ್ಕೆ, ಚೇಂಜ್ ಮಾಡೋದಕ್ಕೂ ಕೂಡ ಅವಕಾಶವನ್ನ ಕೊಟ್ಟಿದ್ರು. ಬಟ್ ಚಾಯ್ಸ್ ಎಂಟ್ರಿ ಏನಿರುತ್ತೆ ಅದನ್ನ ಎಡಿಟ್ ಮಾಡೋದಕ್ಕೆ ಚಾನ್ಸ್ ಇರಲ್ಲ. ನೀವು ಒಮ್ಮೆ ಚಾಯ್ಸ್ ಎಂಟ್ರಿಯನ್ನ ಮಾಡಿದ್ರಿ, ಅದೊಂದು ಚಾಯ್ಸನ್ನ ಸೆಲೆಕ್ಟ್ ಮಾಡಿಬಿಟ್ರಿ, ಅದರ ನಂತರ ನಾನೀಗ ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ಆಗಲ್ಲ. ಹಿಂದಿನ ವರ್ಷಗಳಲ್ಲಿ ತುಂಬಾ ವಿದ್ಯಾರ್ಥಿಗಳು ನಾನೀಗ ಚಾಯ್ಸ್ 2 ಕೊಟ್ಬಿಟ್ಟಿದ್ದೀನಿ ಅಥವಾ ಚಾಯ್ಸ್ 3 ಕೊಟ್ಬಿಟ್ಟಿದ್ದೀನಿ, ಅದೀಗ ಬೇಡ ಆಗಿತ್ತು, ಚೇಂಜ್ ಮಾಡೋದಕ್ಕಾಗತ್ತ ಅಂತ ಕೇಳ್ತಾರೋ ಆಗಲ್ಲ. ಅದಕ್ಕೋಸ್ಕರನೇ ತುಂಬಾ ಯೋಚನೆ ಮಾಡಿ ಕರೆಕ್ಟ್ ಆದ ಡಿಸಿಷನ್ ಅನ್ನ ತೆಗೆದುಕೊಂಡು ಚಾಯ್ಸ್ ಎಂಟ್ರಿಯನ್ನ ಮಾಡಬೇಕು. ಓಕೆನಾ? ನಂತರ ಕೇವಲ ನೀವೇ ನೋಡ್ಬಿಟ್ರಿ, ಈಗ ನಾನು ಮಾಡ್ತೀನಿ ಚಾಯ್ಸ್ ಎಂಟ್ರಿ, ನನಗಿದು ಬೇಕು, ಆ ರೀತಿ ಮಾಡೋ ರೀತಿ ಇಲ್ಲ. ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಏನಿದ್ದಾರೆ, ತಂದೆ ತಾಯಿ ಅಥವಾ ಬ್ರದರ್ಸ್ ಸಿಸ್ಟರ್ಸ್, ಅವ್ರ ಜೊತೆ ಡಿಸ್ಕಸ್ ಮಾಡಿ, ಈ ರೀತಿ ಕಾಲೇಜ್ ಅಲಾಟ್ ಆಗಿದೆ, ಈ ರೀತಿ ಫೀಸ್ ಇದೆ, ಯಾವ ಚಾಯ್ಸನ್ನು ಸೆಲೆಕ್ಟ್ ಮಾಡೋದು, ಇದನ್ನು ಡಿಸ್ಕಸ್ ಮಾಡಿ. ಓಕೆನಾ? ಅಂದರೆ ನಿಮಗೆ ಕೌನ್ಸಿಲಿಂಗಿಗೆ ಯಾರಾದರೂ ಗೈಡ್ ಮಾಡ್ತಾನೆ ಇರ್ತಾರೆ, ಅಂದರೆ ಇದು ಓಕೆ ಇದು ಬೇಡ ಆ ರೀತಿ ಏನಾದ್ರು ಹೇಳ್ತಾ ಇರ್ತಾರೆ. ಸೊ ಅವರಿಂದ ಇನ್ಫಾರ್ಮೇಷನ್ ಅಥವಾ ಅವರ ಗೈಡೆನ್ಸನ್ನು ಪಡೆದುಕೊಂಡೆ ಚಾಯ್ಸ್ ಎಂಟ್ರಿಯನ್ನು ಮಾಡಿ. ಓಕೆನಾ? ನಂತರ ಈ ಒಂದು ಚಾಯ್ಸ್ ಎಂಟ್ರಿ ಬಗ್ಗೆ ನಿಮ್ಗೆ ಯಾರು ಗೈಡ್ ಮಾಡ್ತಾರೆ ಅವರಿಗೂ ಕೂಡ ಕರೆಕ್ಟಾದ ಇನ್ಫಾರ್ಮೇಷನ್ ಇರಬೇಕು ಚಾಯ್ಸಸ್ಗಳ ಬಗ್ಗೆ. ನಾನು ಆಲ್ರೆಡಿ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಇದ್ರ ಬಗ್ಗೆ ವಿಡಿಯೋನ ಮಾಡಿದ್ದೀನಿ. ನೀವು ಕೂಡ ನೋಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅವರಿಗೂ ಕೂಡ ಆ ಇನ್ಫಾರ್ಮೇಷನ್ ಗೊತ್ತಾಗಬೇಕೋಸ್ಕರ ಅವರಿಗೂ ಕೂಡ ವಿಡಿಯೋಸನ್ನು ತೋರಿಸಿ. ಓಕೆನಾ? ಸರಿ, ಹಾಗಿದ್ರೆ ಈಗ ಚಾಯ್ಸ್ ಎಂಟ್ರಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ತುಂಬಾ ಗಡಿಬಿಡಿಯಲ್ಲಿ ಚಾಯ್ಸ್ ಎಂಟ್ರಿ ಮಾಡಬೇಡಿ. ಸೀಟ್ ಅಲಾಟ್ಮೆಂಟ್ ಆದ ನಂತರ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆಗತ್ತೆ, ಸರಿನಾ? ಬಟ್ ಆಗಲೇ ಚಾಯ್ಸ್ ಎಂಟ್ರಿ ಮಾಡಬೇಕು ಅಂತಿರಲ್ಲ, ಸ್ವಲ್ಪ ಡಿಸ್ಕಸ್ ಮಾಡಿ ಮನೆ ಜನರ ಜೊತೆ ಡಿಸಿಷನ್ ತೆಗೆದುಕೊಂಡು ಸ್ವಲ್ಪ ಟೈಮ್ ತಗೊಂಡು 5 hours 6 hours ಬೇಕಾದ್ರೆ ಒಂದಿನ ಟೈಮ್ ಬೇಕಾದ್ರೂ ತೆಗೆದುಕೊಂಡು ಅದರ ನಂತರ ಚಾಯ್ಸ್ ಎಂಟ್ರಿಯನ್ನು ಮಾಡಿ. ಓಕೆನಾ? ಹಾಗಿದ್ರೆ ಈಗ ಚಾಯ್ಸ್ ಎಂಟ್ರಿ ರಿಸಲ್ಟ್ ಬಂದ ದಿನದಿಂದನೇ ಸ್ಟಾರ್ಟ್ ಆಗುತ್ತೆ. ಮುಂದಿನ 2 ರಿಂದ 3 ದಿನಗಳವರೆಗೆ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಅವಕಾಶವನ್ನ ಕೊಡ್ತಾರೆ. ಅಂದರೆ ಹೇಳ್ದಲ್ವ 4 ಚಾಯ್ಸ್ ಇರುತ್ತೆ ಅಂತ. ನಿಮಗೆ ಬೇಕಾದಂತಹ ಚಾಯ್ಸನ್ನ ಸೆಲೆಕ್ಟ್ ಮಾಡೋದಕ್ಕೆ ಮಿನಿಮಮ್ 2 ರಿಂದ 3 ದಿನಗಳ ಕಾಲ ಟೈಮ್ ಇರುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಡಿಸ್ಕಸ್ ಮಾಡಿ ಅದರ ನಂತರ ಏನು ಮಾಡ್ತಾರೆ ಹೇಳಿ, ಚಾಯ್ಸ್ ಎಂಟ್ರಿಯನ್ನು ಮಾಡಿ, ಸರಿನಾ? ನಂತರ ಚಾಯ್ಸ್ ಎಂಟ್ರಿಯನ್ನು ಒಮ್ಮೆ ಮಾಡಿದ್ರಿ ಅಂತ ಹೇಳಿದ್ರೆ ಅದರಲ್ಲಿ ಚೇಂಜಸ್ ಅನ್ನ ಮಾಡೋದಕ್ಕೆ ಆಗಲ್ಲ. ಒಮ್ಮೆ ಮಾಡಿದಂತಹ ಚಾಯ್ಸ್ ಎಂಟ್ರಿ ಫಿಕ್ಸ್ ಆಗಿರುತ್ತೆ. ಓಕೆ? ಹಾಗಿದ್ರೆ ಈಗ ಚಾಯ್ಸ್ ಎಂಟ್ರಿ ಬಗ್ಗೆ ಗೊತ್ತಾಯ್ತು. ಚಾಯ್ಸ್ ಎಂಟ್ರಿ ಆದ ನಂತರ ಮತ್ತೇನಿರುತ್ತೆ? ಹಾಗಿದ್ರೆ ಚಾಯ್ಸ್ ಎಂಟ್ರಿ ಆದ ನಂತರ ಈಗ ಯಾವ ವಿದ್ಯಾರ್ಥಿಗಳು ಚಾಯ್ಸ್ 2 ಸೆಲೆಕ್ಟ್ ಮಾಡಿರ್ತಾರೆ ಅಥವಾ ಚಾಯ್ಸ್ 3 ಸೆಲೆಕ್ಟ್ ಮಾಡಿರ್ತಾರೆ ಅವರು ಸುಮ್ಮನಿದ್ರಾಯ್ತು. ಚಾಯ್ಸ್ 4 ಸೆಲೆಕ್ಟ್ ಮಾಡಿದ್ರಂತೂ ಕೌನ್ಸಿಲಿಂದ ಹೊರಗಡೆ ಹೋಗ್ತಾರೆ, ಕೌನ್ಸಿಲಿಂಗ್ ಬೇಡ ಅಂತ. ಅದೇ ಚಾಯ್ಸ್ 2 ಮತ್ತು ಚಾಯ್ಸ್ 3 ಸೆಲೆಕ್ಟ್ ಮಾಡೋಂಥ ವಿದ್ಯಾರ್ಥಿಗಳು ಜಸ್ಟ್ ವೇಟ್ ಮಾಡಬೇಕು ಸೆಕೆಂಡ್ ರೌಂಡ್ನ ಕೌನ್ಸಿಲಿಂಗ್ಗೋಸ್ಕರ. ಯಾವ ವಿದ್ಯಾರ್ಥಿಗಳು ಚಾಯ್ಸ್ 1 ಸೆಲೆಕ್ಟ್ ಮಾಡಿರ್ತಾರೆ ಅವರು ಫೀಸನ್ನು ಪೇ ಮಾಡಬೇಕಾಗತ್ತೆ, ಸರಿನಾ? ಫೀಸನ್ನು ಪೇ ಮಾಡೋದಕ್ಕೆ ನಿಮಗೆ ಯಾವ ದಿನಾಂಕಕ್ಕೆ ರಿಸಲ್ಟ್ ಅನೌನ್ಸ್ ಆಗಿರುತ್ತೆ, ರಿಸಲ್ಟ್ ಅನೌನ್ಸ್ ಆದ ನಂತರ ನೀವು ಚಾಯ್ಸ್ ಎಂಟ್ರಿ ಮಾಡ್ತೀರ, ಹೌದಾ? ಸೊ ಯಾವ ವಿದ್ಯಾರ್ಥಿಗಳು ಚಾಯ್ಸ್ 1 ಸೆಲೆಕ್ಟ್ ಮಾಡ್ತಾರೆ ಅಂಥ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಬಂದ ದಿನದಿಂದ ಮುಂದಿನ 4 ದಿನಗಳವರೆಗೆ ಮಿನಿಮಮ್ ಒಂದು 4 days ಈ ಫೀಸನ್ನು ಪೇ ಮಾಡೋದಕ್ಕೆ ಅವಕಾಶವನ್ನ ಕೊಡ್ತಾರೆ. ಓಕೆನಾ? ನಂತರ ಯಾವ ವಿದ್ಯಾರ್ಥಿಗಳು ಚಾಯ್ಸ್ 1 ಸೆಲೆಕ್ಟ್ ಮಾಡಿ ಫೀಸನ್ನು ಪೇ ಮಾಡ್ತಾರೆ ಅವರಿಗೆ ಅಡ್ಮಿಷನ್ ಆರ್ಡರ್ ಅಂತ ಸಿಗತ್ತೆ. ಆ ಅಡ್ಮಿಷನ್ ಆರ್ಡರ್ ಏನಿದೆ ಅದನ್ನು ಕೂಡ ವಿದ್ಯಾರ್ಥಿಗಳು ಕೇದವರ ಅಫಿಷಿಯಲ್ ವೆಬ್ಸೈಟ್ ಇಂದ ಡೌನ್ಲೋಡ್ ಮಾಡ್ಕೋಬೇಕು. ನೀವು ಫೀ ಪೇಮೆಂಟ್ ಮಾಡಿದ ಸುಮಾರು 1 hour or 2 hour ನಂತರ ಅಡ್ಮಿಷನ್ ಆರ್ಡರ್ ಸಿಗುತ್ತೆ. ಅಂದರೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ಔಟ್ ಅನ್ನು ತೆಗೆದುಕೊಳ್ಬೇಕು, ಸರಿನಾ? ಈ ರೀತಿ ಆ ಒಂದು ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಡ್ತಾರೆ. ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡೋಕ್ಕೂ ಕೂಡ ಲಾಸ್ಟ್ ಡೇಟ್ ಅಂತ ಇರುತ್ತೆ. ಆ ಲಾಸ್ಟ್ ಡೇಟ್ ಏನಿದೆ ಅದು ಕೂಡ
ರಿಸಲ್ಟ್ ಬಂದ ದಿನದಿಂದ ಮುಂದಿನ 5 ದಿನಗಳವರೆಗೆ ಅವಕಾಶ ಇರುತ್ತೆ. ಅಂದ್ರೆ ಚಾಯ್ಸ್ ಎಂಟ್ರಿ ಮಾಡಿದ ನಂತರನೇ ನಿಮಗೆ ಏನು ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕಾಗೋದು. ಬಟ್ ನಾವೀಗ ರಿಫರೆನ್ಸ್ ಏನು ಇಟ್ಕೊಂಡಿದೀವಿ, ರಿಸಲ್ಟ್ ಬಂದ ಡೇಟ್, ಅದರ ನಂತರ ಮುಂದೆ 5 ಡೇಸ್ ವರೆಗೆ ಆ ಒಂದು ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು ಯಾರಲ್ಲಿ ಚಾಯ್ಸ್ 1 ಸೆಲೆಕ್ಟ್ ಮಾಡಿದಂತಹ ವಿದ್ಯಾರ್ಥಿಗಳು. ನಂತರ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಆಗಲ್ಲ. ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಂಡ ನಂತರ ಫೀ ಪೇಮೆಂಟ್ ರಿಸಿಪ್ಟ್ ಏನಿರುತ್ತೆ ಅದನ್ನ ತೆಗೆದುಕೊಂಡು, ಹಾಗೆ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳ 3 ಸೆಟ್ ಜೆರಾಕ್ಸ್ ಕಾಪೀಸ್ ಅವುಗಳನ್ನ ತೆಗೆದುಕೊಂಡು ವಿದ್ಯಾರ್ಥಿಗಳು ಯಾವ ಕಾಲೇಜ್ ಅಲಾಟ್ ಆಗಿದೆಯೋ ಆ ಕಾಲೇಜ್ಗೆ ಹೋಗಿ ರಿಪೋರ್ಟಿಂಗ್ ಮಾಡ್ಕೋಬೇಕಾಗತ್ತೆ. ಸರಿನಾ? ರಿಪೋರ್ಟಿಂಗು ಕೂಡ ಇದು ಲಾಸ್ಟ್ ಡೇಟ್ ಅಂತ ಮೆನ್ಷನ್ ಮಾಡಿರ್ತಾರೆ ಶೆಡ್ಯೂಲಲ್ಲಿ. ಓಕೆ, ಹಾಗಿದ್ರೆ ಆ ಕಾಲೇಜಿಗೆ ಹೋಗಿ ರಿಪೋರ್ಟಿಂಗ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ದಿನಗಳ ಕಾಲ ಅವಕಾಶ ಇರುತ್ತೆ ಅದನ್ನ ತಿಳ್ಕೊಳ್ಳೋದಾದ್ರೆ, ರಿಸಲ್ಟ್ ಬಂದ ಮುಂದಿನ ಸುಮಾರು 6 ದಿನಗಳ ಕಾಲ ಏನಾಗುತ್ತೆ ಹೇಳಿ, ಕಾಲೇಜ್ಗೆ ಹೋಗಿ ರಿಪೋರ್ಟಿಂಗ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ನಂತರ ರಿಪೋರ್ಟಿಂಗ್ ಮಾಡ್ಕೊಳ್ಳೋದಕ್ಕೆ ಈಗ ಕಾಲೇಜ್ ಆರ್ಸ್ ಇರುತ್ತಲ್ಲ ಅದ್ರೊಳಗಡೆ ಹೋಗ್ಬೇಕು. ಈಗ ಕಾಲೇಜ್ ಇಂತಿಷ್ಟು ಟೈಮ್ ವರೆಗೆ ಇರುತ್ತೆ, ಸಂಜೆ ಅಂತ ಹೇಳಿ ಟೈಮಿಂಗ್ ಇರುತ್ತಲ್ವಾ, ಆ ಟೈಮಿಂಗ್ ಒಳಗಡೆ ನಿಮಗೆ ಅಲಾಟ್ ಆದಂತಹ ಕಾಲೇಜ್ಗೆ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅನ್ನ ತೆಗೆದುಕೊಂಡು ಹೋಗ್ಬೇಕು. ಸರಿನಾ? ನಂತರ ಫೀ ಪೇಮೆಂಟ್, ಇದ್ರ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಫೀ ಪೇಮೆಂಟ್ ಏನಿದೆ, ಚಾಯ್ಸ್ 1 ಸೆಲೆಕ್ಟ್ ಮಾಡಿದ್ರೆ ಅಂತ ಹೇಳಿದ್ರೆ ಫೀ ಪೇಮೆಂಟ್ ಮಾಡಬೇಕು. ಫೀ ಪೇಮೆಂಟ್ ಒಂದೇ ಸಲ ಮಾಡಬೇಕು. ಎಷ್ಟು ಫೀಸ್ ಇದೆಯೋ ಅದು ಒಂದೇ ಸಲ ಮಾಡಬೇಕು. ಓಕೆನಾ? ನಂತರ ಫೀ ಪೇಮೆಂಟ್ ಏನಿದೆ ಅದಕ್ಕೆ ಎಷ್ಟು ಫೀಸ್ ಬೇಕಾಗಬಹುದು ಅಂದಾಜಿರುತ್ತೆ ನಿಮಗೆ, ಇಂತಿಷ್ಟು ಫೀಸ್ ಬೇಕಾಗಬಹುದು ಅಂತ. ಆ ಫೀಸನ್ನು ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ರೆಡಿ ಇಟ್ಕೊಂಡಿರಿ ಸೀಟ್ ಅಲಾಟ್ಮೆಂಟ್ಗಿಂತ ಮೊದಲು. ಯಾಕಂದ್ರೆ ಸೀಟ್ ಅಲಾಟ್ಮೆಂಟ್ ಆದ ನಂತರ ನಿಮ್ಮ ಬ್ಯಾಂಕ್ ಒಳಗಡೆ ಬೇಕು, ನಿಮಗೆ ಫೀಸ್ ಬೇಕು. ಅದಕ್ಕೋಸ್ಕರ ಬ್ಯಾಂಕ್ ಒಳಗಡೆ ರೆಡಿ ಇತ್ತು ಅಂತ ಹೇಳಿದ್ರೆ ನನಗೆ ಅಲಾಟ್ ಆಗಿದೆ ಇಂಥ ಕಾಲೇಜ್, ನಾನೀಗ ಫೀ ಪೇಮೆಂಟ್ ಮಾಡ್ತೀನಿ ಹೋಗ್ತೀನಿ, ಜಾಸ್ತಿ ಟೆನ್ಷನ್ ಇರಲ್ಲ. ಅದಕ್ಕೋಸ್ಕರ ಈ ಒಂದು ಫೀ ಪೇಮೆಂಟ್ಗಾಯಿತು ಅಥವಾ ಚಾಯ್ಸ್ ಎಂಟ್ರಿಗಾಯಿತು, ಅಡ್ಮಿಷನ್ಗಾಯಿತು ಬೇಕಾಗಿರುವಂಥ ಎಲ್ಲ ಡಾಕ್ಯುಮೆಂಟ್ಸ್, ಫೀಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರಿ. ನಂತರ ಈ ವಿಡಿಯೋ ಮಾಡಿರೋ ಉದ್ದೇಶನೂ ಅದೇ, ನೀವು ಮೊದಲೇ ಪ್ರಿಪೇರ್ ಆಗಿ ಇದ್ರೆ ಮುಂದಿನ ಪ್ರಾಸೆಸ್ ಈಸಿಯಾಗಿ ನಡೆಯುತ್ತೆ, ಅದು ಈಸಿಯಾಗಿ ನಡೀಲಿ ಅಂತ. ನಂತರ ವಿಡಿಯೋ ಸಹಾಯ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಂತರ KCET ಕೌನ್ಸಿಲಿಂಗ್ಗೆ ಅಂದರೆ ನಮ್ಮ ಚಾನಲಿಂದ ನಿಮಗೆ ಯಾವ ರೀತಿ ಸಹಾಯ ಆಯಿತು ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಅಂದರೆ ಓದೋದು ಖುಷಿ ಆಗುತ್ತೆ, ಜಸ್ಟ್ ಹಾಗೆ ಹೇಳೋದು. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.